ನಮಸ್ಕಾರ. ನನ್ನ ಹೆಸರು ಸಿದ್ಧಲಿಂಗೇಶ್ ಅಂತ. SBI ಫೌಂಡೇಶನ್ನ ಗ್ರಾಮ ಸೇವಾ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾನು ಸಂಯೋಜನೆ ಮಾಡ್ತೇನೆ. ಅದರಲ್ಲಿ SBI ಫೌಂಡೇಶನ್ ಗದಗ ಡಿಸ್ಟಿಕ್ನಲ್ಲಿ, ಕರ್ನಾಟಕದ ಗದಗ ಡಿಸ್ಟಿಕ್ನಲ್ಲಿ ಹಲವಾರು ಜಲ ಸಂರಕ್ಷಣೆಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ ಕಳೆದ 3 ವರ್ಷಗಳಿಂದ. ಅಲ್ಲಿನ ಸಂಘ ಸಂಸ್ಥೆಯಾದಂಥ ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅವ್ರ ಜೊತೆ ಈ ಕೆಲಸ ಮಾಡ್ತಾಯಿದೆ. ಇದರಲ್ಲಿ ಏನಂತಂದರೆ ಪ್ರಮುಖವಾಗಿ ಕೆರೆಗಳನ್ನು ಹೂಳೆತ್ತೋದಾಗಿರ್ಬೋದು ಅಥವಾ ಕೆರೆಗಳ ಪುನರುಜ್ಜೀವನಗೊಳಿಸೋದಾಗಿರ್ಬೋದು ಮತ್ತು ರೈತರಿಗೆ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ 2-3 ವರ್ಷದಿಂದ ಮಾಡ್ತಾ ಬಂದಿದೆ. ಅದರಲ್ಲಿ ಅಲ್ಲಿನ ಲೋಕಲ್ ಏನು ಪಂಚಾಯತ್ಗಳಿದೆ ಅವುಗಳಿಂದ ಬಹಳ ಸಹಕಾರ ಬಂದಿದೆ ಮತ್ತು ಜನರು ಸಾಮಾನ್ಯವಾಗಿ ರೈತರು ಆಗಿರ್ಬೋದು ಅಥವಾ ಜನರು ಎಲ್ಲರೂ ಕೈ ಜೋಡಿಸಿರೋದ್ರೆ ಈ ಕೆಲಸ ಭಾಳ ಸುಗಮವಾಗಿ ಮತ್ತು ಸುಂದರವಾಗಿ ಆಗಿದೆ. ಈ ರೈತರಿಗೆ ಮಾತ್ರ ಅಲ್ಲದೇ ಮುಂದಿನ ಪೀಳಿಗೆಗಳಿಗೋಸ್ಕರನೂ ಈ ನೀರಿನ ಸಂರಕ್ಷಣೆ ಭಾಳ ಮುಖ್ಯವಾಗಿರುವಂಥದ್ದು. ಈ ರೀತಿ ಕಾರ್ಯಕ್ರಮಗಳನ್ನ ಹಲವಾರು ನಾವು ಮಾಡಬೇಕು. ಇದೇ ರೀತಿ ಇತ್ತೀಚೆಗೆ ಈ ಕಾರ್ಯಕ್ರಮ ನಾವು ಇಲ್ಲಿ ಗದಗ ಡಿಸ್ಟಿಕ್ನಲ್ಲಿ ಕೆಲಸ ಆಗ್ತಿದೆ. ಇದ್ರ ಬಗ್ಗೆ ಮತ್ತು ಸಾಮಾಜಿಕ ಸಂಸ್ಥೆಗಳು ಮಾಡ್ತಾ ಇರೋ ಒಂದು ಎಫರ್ಟ್ ಬಗ್ಗೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೆನ್ಷನ್ ಮಾಡಿರೋದಂತೂ ಭಾಳ ಸ್ಫೂರ್ತಿ ಮತ್ತು ಒಂದು ಹೊಸ ಹುರುಪು ಬಂದಿದೆ ನಮ್ಮ ಎಲ್ಲ ಸಂಸ್ಥೆಗಳಿಗೆ. ಈ ರೀತಿ ಕೆಲಸ ಮಾಡ್ತಿರೋ ಎಲ್ಲ ಸಂಸ್ಥೆಗಳಿಗೆ ಈ ರೀತಿ ಒಂದು ಏನು ಗುರುತಿಸಿದ್ದಾರೆ ಅದು ನಮಗೆ ಮುಂದಿನ ಕೆಲಸ ಮಾಡಲಿಕ್ಕೆ ಇನ್ನೂ ಶಕ್ತಿ ಕೊಟ್ಟಿದೆ. ಮುಂದಿನ ಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿಗಳಾಗಿ ಆಗಿರ್ಬೋದು ಈ ಎಲ್ಲ ಸಂಸ್ಥೆಗಳು ಇನ್ನೂ ಸೇರಿಸಿ ಕೆಲಸ ಮಾಡಲಿ ಅಂತ ನಾವು ಒಂದು ಅಪೇಕ್ಷೆ ಪಡ್ತೇವೆ. ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಕಳೆದ 2 ವರ್ಷಗಳಿಂದ ಸುಮಾರು 1 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಅದರಲ್ಲಿ ಸುಮಾರು ಒಂದು 25 ಸಾಮೂಹಿಕ ಕೆರೆಗಳನ್ನು ನಾವು ಪುನರುಜ್ಜೀವನಗೊಳಿಸಿದ್ದೇವೆ ಮತ್ತು ಸುಮಾರು ಒಂದು 60-70 ಕೃಷಿ ಹೊಂಡಗಳನ್ನು ಕೂಡ ಮಾಡಿದ್ದೀವಿ ಈ ಸಂಸ್ಥೆಗಳ ಸೇರಿ ಹಾಗೂ ಮತ್ತು ಅಲ್ಲಿನ ಒಂದು ಗ್ರಾಮ ಪಂಚಾಯತಿಗಳೊಂದಿಗೆ ನಾವು ಒಂದು ಜೋಡಿಸಿಕೊಂಡು ಮುಂದಿನ ದಿನಮಾನ ಇನ್ನೂ ಇದು ಕೆಲಸ ಸಕ್ಸಸ್ ಆಗಲಿ, ನಾವು ಇನ್ನೂ ಹೆಚ್ಚಿನ ಶಕ್ತಿಯಿಂದ ಮಾಡೋಣ ಅಂತ ನಾವು ಅಪೇಕ್ಷೆ ಪಡ್ತೇವೆ. ಥ್ಯಾಂಕ್ ಯು.